ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಬೆಂಗಳೂರು ಸರ್ಕಾರಿ ಮೆಟ್ರೋದಲ್ಲಿ ಕರೆದಿರುವಂತಹ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಇದರಲ್ಲಿ ನಿಮ್ಗೆ ನೇರ ನೇಮಕಾತಿ ಇರುತ್ತೆ ಸ್ನೇಹಿತರೆ. 44,000 ಸ್ಯಾಲರಿ ಇರುತ್ತೆ, ಪ್ಲಸ್ ಹೆಚ್ಚುವರಿ ಭತ್ಯೆ ಇರುತ್ತೆ. ಓಕೆನಾ? ಸೊ ಆದಷ್ಟು ಬೇಗ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಯೂಟ್ಯೂಬ್ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಯಾರ್ಯಾರಿಗೆ ಜಾಬ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತ ಇರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ? ಹಾಗೆ ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೂ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಬಿಡ್ತಾ ಇರ್ತೀವಿ. ಓಕೆನಾ? ಸೊ ಈ ಒಂದು ವೆಬ್ಸೈಟ್ ಬಂದು job.namaskar.india.com ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಓಕೆನಾ? ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಎಲ್ಲಾ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ? ಇವತ್ತು ನೋಡಿ BMRCL ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? BMRCL ರಿಕ್ರೂಟ್ಮೆಂಟ್ 2025 ಸಿವಿಲ್ ಗ್ರಾಜುಯೇಟ್ ಆಗಿರುವಂತವ್ರಿಗೆ ಕೆಲಸ ಇರೋದು ಸ್ನೇಹಿತರೆ. ಗ್ರಾಜುಯೇಟ್ ಇಂಜಿನಿಯರ್ ಸಿವಿಲ್ ಆಗಿರೋರಿಗೆ. ಓಕೆನಾ? ಸೊ 35 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. BTech ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗಿರುತ್ತೆ. ಅವರು ಈ ಒಂದು ಕೆಲಸಕ್ಕೆ ಅರ್ಹತೆ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, 35 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಬೆಂಗಳೂರಲ್ಲೇ ಕೆಲಸ ಇರುತ್ತೆ. 44,000 ರೂಪಾಯಿ ಪರ್ ಮಂತ್ ಸಂಬಳ ಇರುತ್ತೆ. ಆನ್ಲೈನ್ ಪ್ಲಸ್ ಹಾರ್ಡ್ ಕಾಪಿ ಸಬ್ಮಿಷನ್ ಇರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ನೋಡಿ, ಏಜ್ ಲಿಮಿಟ್ ಬಂದು 35 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ? ಆ ಸರ್ಟಿಫಿಕೇಟ್ ಏನು, ಸೆಲೆಕ್ಷನ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ಗೇಟ್ ಸ್ಕೋರ್ ಆಗಿರ್ಬೇಕಾಗಿರುತ್ತೆ. ಗೇಟ್ ವ್ಯಾಲಿಡ್ ಸ್ಕೋರ್ ನೀವು ಮುಗಿಸಿರ್ಬೇಕಾಗಿರುತ್ತೆ. ಹಾಗೆ ರಿಟನ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಇರುತ್ತೆ. ಹಾಗೆ ಮೆಡಿಕಲ್ ಟೆಸ್ಟ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಇದಿಷ್ಟು ಆದ ನಂತರ ನಿಮ್ಗೆ ಇಂಟರ್ವ್ಯೂ ಇರುತ್ತೆ. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಬಂದು 3 ಮೇ 2025. ಓಕೆನಾ? ಸೊ ಹಾರ್ಡ್ ಕಾಪಿ ಸೆಂಡ್ ಮಾಡೋದಕ್ಕೆ 7 ಮೇ 2025. ಓಕೆನಾ ಸ್ನೇಹಿತರೆ? ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಸೈನ್ಡ್ ಅಸಿಸ್ಟೆಡ್ ಕಾಪಿ ಬೇಕಾಗಿರುತ್ತೆ. ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಏನೇನ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ, ನಿಮ್ಮ ಆಧಾರ್ ಕಾರ್ಡು ಮತ್ತೆ ನಿಮ್ಮ ಮಾಸ್ ಕಾರ್ಡ್ಸ್ ಗಳು, ಎಲ್ಲಾ ಮಾಸ್ ಕಾರ್ಡ್, 10th PUC ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿದ್ರೆ ಡಿಪ್ಲೊಮಾದ್ದು, ಇದಿಷ್ಟನ್ನು ಸೇರಿಸಿ ನೀವು ಕೊಡ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಅಡ್ರೆಸ್ ಪ್ರೂಫ್ ಕೊಡ್ಬೇಕಾಗಿರುತ್ತೆ, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟನ್ನು ಹಾಕಿ ನೀವು ಈ ಒಂದು ಅಡ್ರೆಸ್ ಗೆ ಮೇಲ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಈ ಒಂದು ಅಡ್ರೆಸ್ ಗೆ ನೀವು ಸ್ಪೀಡ್ ಪೋಸ್ಟ್ ಕಳಿಸ್ಬೇಕಾಗಿರುತ್ತೆ. ಓಕೆನಾ? ಜನರಲ್ ಮ್ಯಾನೇಜರ್ HR, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, ITI ಫ್ಲೋರ್ ಅಥವಾ 3rd ಫ್ಲೋರ್, BMTC ಕಾಂಪ್ಲೆಕ್ಸ್, KH ರೋಡ್, ಶಾಂತಿನಗರ, ಬೆಂಗಳೂರು 27. ಓಕೆನಾ? ಸೊ ಇದು 7ನೇ ತಾರೀಕು ಒಳಗಡೆ ಸೇರ್ಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಸೊ ನೀವು ಸ್ಪೀಡ್ ಪೋಸ್ಟ್ ಹಾಕಿದ್ರೆ 1 ವಾರದೊಳಗಡೆ ಸೇರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದು ಮ್ಯಾಕ್ಸಿಮಮ್ ಹೇಳ್ತೀನಿ 1 ವಾರ. ಸೊ 1 ವಾರದೊಳಗಡೆ ಇದು ಸೇರ್ಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಇವತ್ತು ಕಳಿಸಿದ್ರೆ ನಿಮ್ಗೆ 1 ವಾರದಲ್ಲಿ ಹೋಗಿ ತಲುಪುತ್ತೆ ಸ್ನೇಹಿತರೆ. ಸೊ ಅದಕ್ಕೆ 7ನೇ ತಾರೀಕು ಒಳಗಡೆ ಇದು ಸೇರ್ಬೇಕಾಗಿರುತ್ತೆ. ಓಕೆನಾ? ಸೊ ಅಪ್ಲಿಕೇಶನ್ ನೀವು ಫಸ್ಟ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ಅಪ್ಲಿಕೇಶನ್ ಫಾರ್ಮ್ ನ ತಗೊಂಡು ಪ್ರಿಂಟ್ಔಟ್ ತಗೋಬೇಕಾಗಿರುತ್ತೆ. ಪ್ರಿಂಟ್ಔಟ್ ತಗೊಂಡು ಸೈನ್ ಪ್ರಿಂಟ್ಔಟ್. ಓಕೆನಾ? ಪ್ರಿಂಟ್ಔಟ್ ಮೇಲೆ ಸೈನ್ ಮಾಡಿಬಿಟ್ಟು ನೀವು ಕಳಿಸ್ಬೇಕಾಗಿರುತ್ತೆ ವಿತ್ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್. ಏನೇನ್ ಡಾಕ್ಯುಮೆಂಟ್ಸ್ ಹೇಳಿದ್ರೆ ಅದೆಲ್ಲ. ಓಕೆನಾ? ಸೊ ಹಾಗೆ ನೀವು ನೋಡೋದಾದ್ರೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ ಇಲ್ಲಿ, ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಿಂಕ್ ಇದೆ. ಮತ್ತೆ ನೋಟಿಫಿಕೇಶನ್ ಓದಬೇಕು ಅಂತ ಇದ್ರೆ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಕೂಡ ಇಲ್ಲಿದೆ. ಸೊ ನೋಟಿಫಿಕೇಶನ್ ನೋಡೋದಾದ್ರೆ ನಿಮ್ಗೆ ಪ್ರತಿಯೊಂದು ಈಗೇನು ನಿಮ್ಗೆ ತಿಳಿಸ್ಕೊಟ್ಟೆ ಅದೇ ಇರೋದು ಸ್ನೇಹಿತರೆ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ 35 ಪೋಸ್ಟ್ ಗಳು ಕರೆದಿದ್ದಾರೆ. ನೋಡಿ, ಕಾಂಟ್ರಾಕ್ಟ್ ರಿಕ್ರೂಟ್ಮೆಂಟ್ ಕರೆದಿರುವಂತದ್ದು ಸಿವಿಲ್ ಇಂಜಿನಿಯರ್ಸ್ ಗೆ, ಸೆಕ್ಷನ್ ಪೋಸ್ಟ್ ಪ್ರಾಜೆಕ್ಟ್ ವಿಂಗು, BMRCL. ಓಕೆನಾ? ಸೊ 7ನೇ ತಾರೀಕು ಒಳಗಡೆ ಸೇರ್ಬೇಕಾಗಿರುತ್ತೆ. ಸೈನ್ಡ್ ಪ್ರಿಂಟ್ಔಟ್. ಓಕೆನಾ? 3ನೇ ತಾರೀಕು ಒಳಗಡೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ನೋಡಿ, 35 ವರ್ಷ ಏಜ್ ಲಿಮಿಟ್ ಇದೆ. ಫಸ್ಟ್ ಕ್ಲಾಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ವಿತ್ ಗೇಟ್ ಸ್ಕೋರ್ ಇರುತ್ತೆ. ಓಕೆನಾ? ಅದಾದ ನಂತರ ನೋಡಿ, ನಿಮ್ಗೆ 44,000 ರೂಪೀಸ್ ಇರುತ್ತೆ, ಪ್ಲಸ್ ಅಲೋಯನ್ಸ್ ಇರುತ್ತೆ. ಅಲೋಯನ್ಸ್ ಬಂದು GMC, GPA, NPS ಮತ್ತೆ ಕನ್ವೀನಿಯನ್ಸ್ ಅಲೋಯನ್ಸ್, ಪರ್ಕ್ಸ್, ಇದೆಲ್ಲ ಪ್ರತಿಯೊಂದು ಇರುತ್ತೆ ಸ್ನೇಹಿತರೆ. ಓಕೆನಾ? ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಬಂದು 3 years ಇರುತ್ತೆ ಅಂಡ್ ಎಕ್ಸ್ಟೆಂಡಬಲ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯಿ. ಓಕೆನಾ? ದ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಮೇ ಬಿ ಟರ್ಮಿನೇಟೆಡ್ ಬೈ ಅದರ್ ಸೈಡ್ by giving 3 months of notice period by paying contractual remuneration in lien of notice period. ಓಕೆನಾ? ಸೊ ಅದಾದ ನಂತರ ನೀವು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ, ಸ್ಟ್ರಿಕ್ಟ್ಲಿ
ಬೇಸ್ಡ್ ಆನ್ ಮೆರಿಟ್. ಓಕೆನಾ, ಗೇಟ್ ಸ್ಕೋರ್ ಆಗಿರ್ಬೇಕು, ಅವ್ರನ್ನ ಡೈರೆಕ್ಟ್ ಆಗಿ ಕರೀತಾರೆ ಸ್ನೇಹಿತರೆ, ನೇರ ನೇಮಕಾತಿ. ಸೊ ಈ ಗೇಟ್ ಸ್ಕೋರ್ ಆದ ನಂತರ ಏನು ಅಂತ ಹೇಳಿದ್ರೆ, ಇವಾಗ ಈಕ್ವಲ್ ಗೇಟ್ ಸ್ಕೋರ್ ಇತ್ತು ಅಂದ್ರೆ ಅವ್ರಿಗೆ ಟೆಸ್ಟ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಗೇಟ್ ಸ್ಕೋರ್ ಅಲ್ಲಿ 50-50 ಇಬ್ರದ್ದು 50 ಅಂದ್ರೆ ಅವ್ರನ್ನ ಇಂಜಿನಿಯರಿಂಗ್ ಸ್ಕೋರ್ ಕೂಡ ಚೆಕ್ ಮಾಡ್ತಾರೆ. ಓಕೆನಾ, ಅದಾದ ನಂತರ ಅವ್ರನ್ನ ತಗೊಳ್ತಾರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್, ಫೈನಲ್ ವೆರಿಫಿಕೇಶನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಅದು ಇದು ಎಲ್ಲ ಪ್ರತಿಯೊಂದು ನೋಡ್ತಾರೆ. ಅದಾದ ನಂತರ ಕಂಡಕ್ಟ್ ಅಡಿಷನಲ್ ರಿಟರ್ನ್ ಎಕ್ಸಾಮ್ ಅಥವಾ ಸ್ಕಿಲ್ ಟೆಸ್ಟ್ ಕರೀತಾರೆ ಸ್ನೇಹಿತರೆ. ಸ್ಕಿಲ್ ಟೆಸ್ಟ್ ಕೊಡ್ತಾರೆ. ಸ್ಕಿಲ್ ಟೆಸ್ಟ್ ಕೊಟ್ಟು ಮೆಡಿಕಲ್ ಟೆಸ್ಟ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಓಕೆನಾ, ಅದಾದ ನಂತರ ನೀವು ಕರೆಕ್ಟ್ ಆಗಿ ಇದನ್ನ ಮಾಡಿದ ನಂತರ ಸೆಲೆಕ್ಟ್ ಆಗ್ತೀರಾ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ನೀವು ಡೈರೆಕ್ಟ್ಲಿ ಜಾಬ್ ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಸೊ ನೋಡಿ, ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಇದೊಂದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ಒಂದು ನೋಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ಡೇಟ್, ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಅಪ್ಲೈ ಆನ್ಲೈನ್ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಓಕೆನಾ, ಸೊ ಹೀಗೆ ಸೆಲೆಕ್ಟ್ ಮಾಡ್ಕೊಂಡು ಪೋಸ್ಟ್ ಏನೋ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಇಲ್ಲಿ ಕಂಟಿನ್ಯೂ ಕೊಟ್ಟಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಅಪ್ಲೈ ಆನ್ಲೈನ್ ಅಲ್ಲಿ ಈ ರೀತಿ. ಅದ ನಂತರ ನೋಡಿ, ನಿಮ್ಗೆ ಪ್ರಿಂಟ್ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಫಾರ್ಮ್, ಡೇಟ್ ಆಫ್ ಬರ್ತ್ ಹಾಕಿ ನೀವು ಪ್ರಿಂಟ್ ಅಪ್ಲಿಕೇಶನ್ ಕೊಟ್ಟರೆ ಪ್ರಿಂಟ್ ಆಗುತ್ತೆ ಸ್ನೇಹಿತರೆ. ಸೊ ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ FAQs ನೋಡೋದಾದ್ರೆ, ವಾಟ್ ಈಸ್ ದ ಸ್ಯಾಲರಿ ಆಫ್ BMRCL ಗ್ರಾಜುಯೇಟ್ ಇಂಜಿನಿಯರ್? 44,000 ರೂಪಾಯಿ ಪರ್ ಮಂತ್ ಇದೆ. ಗೇಟ್ ಸ್ಕೋರ್ ಮ್ಯಾಂಡೇಟರಿನಾ? ಹೌದು, ಗೇಟ್ ಸ್ಕೋರ್ ಮ್ಯಾಂಡೇಟರಿ ಇದೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ. ಓಕೆನಾ, ಹಾರ್ಡ್ ಕಾಪಿನ ನಾನು ವಿತೌಟ್ ಸೆಂಡಿಂಗ್ ದ ಹಾರ್ಡ್ ಕಾಪಿ ಅಂತ ಕೇಳ್ತಾ ಇದ್ದಾರೆ. ಸೊ ಕ್ಯಾನ್ ಐ ಅಪ್ಲೈ ವಿತೌಟ್ ಸೆಂಡಿಂಗ್ ದ ಹಾರ್ಡ್ ಕಾಪಿ? ನೋ, ಆನ್ಲೈನ್ ಫಾರ್ಮ್ ಅಂಡ್ ಹಾರ್ಡ್ ಕಾಪಿ ಸಬ್ಮಿಷನ್ ಇಸ್ ಮ್ಯಾಂಡೇಟರಿ. ಓಕೆನಾ, ಸೊ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ಅದನ್ನ ಪ್ರಿಂಟ್ ತಗೊಂಡು ಸೈನ್ ಮಾಡಿ ನೀವು ಕಳಿಸ್ಬೇಕಾಗಿರುತ್ತೆ ಪೋಸ್ಟ್ ಅಲ್ಲಿ. ಓಕೆನಾ, 7ನೇ ತಾರೀಕು ಒಳಗಡೆ ಲಾಸ್ಟ್ ಡೇಟ್ ಇರುತ್ತೆ ಹಾರ್ಡ್ ಕಾಪಿ ಸಬ್ಮಿಟ್ ಆಗೋದಕ್ಕೆ. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ ನಿಮಗೆ DC ಆಫೀಸ್ ಬಗ್ಗೆ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ದಾವಣಗೆರೆ ಅಂಗನವಾಡಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. HAL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಮತ್ತೆ ತಾಲೂಕು ಆಫೀಸ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಬ್ಲಾಕ್ ಮ್ಯಾನೇಜರ್ ಆಗಿ ಕರೆದಿದ್ರು, ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲಾ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾರಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡೋ ಹಾಗಿದ್ರೆ ಯಾರಿಗಾದ್ರೂ ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ, ಸೊ ಇದು ಆದಷ್ಟು ಜಾಸ್ತಿ ಜನಕ್ಕೆ ತಲುಪ್ಲಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.